ಹಾಂ ದೇವ್ರಿಗೆ ಬರೋಣ್ರಿ ಹಾಂ ಮಾತಾಡಂಗ ನೋಡ್ರಿ ನಾವಂತರೂ ಈಗ ಶಿವರಾಮದಿಂದ ಗಾಡಿ ಹೊರಗಡೆ ತೊಗೊಂಬಂದು ಉದ್ಗಟ್ಟಿ ಉದ್ದವಾಗ ಕೈ ಮುಗಿದ ಕಾಯಿ ಹೊಡ್ಸ್ಕೊಂಡು ಕರ್ಪೂರ ಹಚ್ಚಿ ಹೋಗ್ಬೇಕಂತೇಳಿ ಬಂದೀವಿ. ಅಲ್ಲಿಂದ ಇಲ್ಲಿ ಮಟ್ಟ ಬಂದೀವಿ. ಕರ್ಪೂರ ಕಾಯಿ ಹಣಕಾಯಿ ಎಲ್ಲನೂ ತಂದೀವಿ. ಎಲ್ಲ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ನಿಂಬೆಕಾಯಿ ದಾಡ್ಸ್ಕೊಂಡು ಇಲ್ಲಿಂದ ಹೋಗಿ ನೆಕ್ಸ್ಟ್ ಕಡ್ಕೊಳ್ಳಿ ಸಿದ್ದರಾಯಜ್ಜಾಗ ಹೋಗಿ ಭಕ್ತಿಲಿ 2 ಸಲ ಕೈ ಮುಗಿದು 1-2 ಸಲ ಗುಡಿ ಸುತ್ತಾಕಿ ಬರ್ಬೇಕಂತೇಳಿ ನಮ್ಮ ಮನಸ್ಸಿನಾಗ ಅನ್ಸತೈತಿ. ಆದ್ರೆ ಗಾಡಿ ಮಾಲಕರ ಮನಸ್ಸಿನಾಗ ಏನೈತಿ ಅನ್ನೋದು ನನಗೂ ಗೊತ್ತೈತಿ, ಅವ್ರ ಮನಸ್ಸಿನಾಗೂ ಅದೇ ಐತಿ. ಉದ್ಗಟ್ಟಿ ಉದ್ದವಾಕಿ ಕೇಳ ಅಣ್ಣ ಬಂದರು ಮಗ ಹಂಗೆ ಇಲ್ಲ ಅಂತ ರಥದಾಗ ಬರುವಾಗ ಸುತ್ತಲ ಕೇರಿ ನಾರಿಯರು, ಸುತ್ತಲ ಕೇರಿ ನಾರಿ ಮುತ್ತೈದಿಯರು ಮುತ್ತಿನ ಆರುತಿ ಬೆಳಗ್ಯಾರೋ. ತುಪ್ಪದ ದೀಪದಲ್ಲಿ ಕರ್ಪೂರದ ಬಗೆಯಲ್ಲಿ ತಂದೆ ಸಿದ್ದರಾಯಜ್ಜ ಬೆಮತಾನು, ತಂದೆ ಸಿದ್ದರಾಯಜ್ಜ ಬೆಮತಾನು ಪೂಜಾರಿ ಮುತ್ತಿನ ಚವರ ನೀ ಬೀಸೋ. ಮುತ್ತಿನ ಆರುತಿ ಬೆಳಗ್ಯಾರೋ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದುಕುಲಾತೀತಂ ತಸ್ಮೈ ಶ್ರೀ ಗುರು ನಮಃ. ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಸೂಕ್ಷ್ಮ ಭಾಳ ಆಗಬಾರ್ದು. ನಿಮ್ದು ಗಾಡಿ ಹಾಂ ಕೊಟ್ರೆ ಕೊಟ್ರೆ ಹಾಂ ಕೊಟ್ರೆ ನಮ್ಮ ಗಾಡಿ ಸರಿಯಾಗಿ ಬಾ ಏನು ಹೇಳ್ತೀನಿ.